ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪಾಸ್ಟ್ ಹೀಲಿಂಗ್ ಎನರ್ಜಿ. ಈ ವ್ಯಕ್ತಿ ಪಾಸ್ಟ್ನಲ್ಲೇ ನಿಮ್ಮ ಜೊತೆ ಕೆಟ್ಟದಾಗಿ ತುಂಬ ಬಿಹೇವ್ ಮಾಡಿರ್ಬೋದು, ನಿಮ್ಮನ್ನು ಚೀಟ್ ಮಾಡಿರ್ಬೋದು, ಅಥವಾ ನಿಮಗೆ ತುಂಬ ಪೇನ್ ಕೊಟ್ಟಿರ್ಬೋದು. ಈಗ ಇವರ ಆಸೆ ಏನಂದರೆ, ನೀವು ಪಾಸ್ಟ್ನ ಎಲ್ಲ ವಿಷಯಗಳನ್ನು ಮರೀಬೇಕು ಅಂತ. ನೀವು ಪಾಸ್ಟ್ನ ಎಲ್ಲ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಬಾರ್ದು. ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು, ಒಂದು ಹೊಸ ಆರಂಭ ಮಾಡಬೇಕು. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ನ ಇಂಟೆನ್ಷನ್ ಆಗಿದೆ. ಇವರು ನಿಮ್ಮ ಜೊತೆ ಮಾತಾಡಿದ್ರು ಅಥವಾ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆದರೂ ಕೂಡ ನಿಮಗೆ ಹೇಳೋದೊಂದೇ, ನೀವು ಪಾಸ್ಟ್ನ ಎಲ್ಲ ವಿಷಯಗಳನ್ನು ಮರೆತು ಬಿಡಿ ಅನ್ನೋದೇ ಇವರ ಆಸೆ. ಇವರು ನಿಮ್ಮ ಹತ್ರ ಬಂದರೂ ಕೂಡ ನೀವು ಕೂಡ ಪಾಸ್ಟ್ನ ಯಾವುದೇ ವಿಷಯವನ್ನು ಇವರ ಮುಂದೆ ತರಬೇಡಿ. ಪಾಸ್ಟ್ ಬಗ್ಗೆ ಇವರ ಜೊತೆ ಮಾತಾಡಬೇಡಿ. ಯಾಕೆಂದರೆ ಆ ವಿಷಯ ಇವರ ಈಗೋಗೆ ತುಂಬ ಟ್ರಿಗರ್ ಆಗ್ಬೋದು ಅಥವಾ ತುಂಬ ಅಪ್ಸೆಟ್ ಫೀಲ್ ಮಾಡಿಸ್ಬೋದು. ನಿಮ್ಮ ಪಾರ್ಟ್ನರ್ ತುಂಬ ಈಗೋಸ್ಟಿಕ್ ವ್ಯಕ್ತಿ ಕೂಡ ಆಗಿರ್ಬೋದು. ಮೊದಲಿಂದಲೇ ಇವರೊಳಗೆ ತುಂಬ ಈಗೋ ಎನರ್ಜಿ ಇದೆ, ಫೈರ್ ಎನರ್ಜಿ. ಅದು ಈಗೋ, ಜಲಸಿ ಮತ್ತು ಒಳಗಿನ ರಿಯಾಕ್ಷನ್ಗಳನ್ನು ತೋರಿಸುವ ಎನರ್ಜಿ. ಅದೇ ಟ್ರಿಗರ್ ಆಗ್ಬೋದು. ನಿಮ್ಮ ಪಾರ್ಟ್ನರ್ ಒಳಗೆ ನೀವು ಅವರ ಪಾಸ್ಟ್ ಬಗ್ಗೆ ಮಾತಾಡಿದ್ರೆ ಅದರಿಂದ ನಿಮ್ಮ ಪಾರ್ಟ್ನರ್ ಬಯಸೋದೇನು ಅಂದರೆ, ನೀವು ಪಾಸ್ಟ್ನ ಬಗ್ಗೆ ಯಾವುದೇ ಮಾತಾಡಬಾರ್ದು, ಅವರ ತಪ್ಪುಗಳನ್ನು ನೆನಪಿಸಬಾರ್ದು. ಅದೇ ರೀತಿ ಇವರಿಗೂ ಪಾಸ್ಟ್ ಬಗ್ಗೆ ನಿಮಗೆ ಏನೂ ಹೇಳೋ ಆಸೆ ಇಲ್ಲ. ಯಾಕೆಂದರೆ ಪಾಸ್ಟ್ ಬಗ್ಗೆ ಮಾತಾಡಿದ್ರೆ ತಪ್ಪು ಅವರದೇ ಅಂತ ಗೊತ್ತಾಗುತ್ತೆ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಅವ್ರು ಯಾಕೆ ಹೀಗೆ ಮಾಡಿದ್ರು ಅನ್ನೋದಕ್ಕೆ ಅವರ ಬಳಿ ಸರಿಯಾದ ಕ್ಲಾರಿಟಿ ಇಲ್ಲ, ಯಾವ ರೀಸನ್ ಕೂಡ ಇಲ್ಲ. ಅದು ಅವರ ಇಮ್ಮೆಚ್ಯೂರಿಟಿ ಆಗಿತ್ತು, ಅದು ಅವರ ತಪ್ಪೇ ಆಗಿತ್ತು, ಅವರು ತಗೊಂಡ ರಾಂಗ್ ಡಿಸಿಷನ್ಸ್ ಆಗಿತ್ತು. ಆದರೆ ಅವರ ಈಗೋ ತುಂಬ ಹೈ ಆಗಿರೋದ್ರಿಂದ ಅವರು ತಪ್ಪು ಮಾಡಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡೋದಕ್ಕೆ ಸಿದ್ಧರಿಲ್ಲ. ಅಷ್ಟೇ ಅಲ್ಲ, ನೀವು ಕೂಡ ಆ ವಿಷಯಗಳನ್ನು ಮತ್ತೆ ಮತ್ತೆ ಹೇಳಬಾರ್ದು ಅನ್ನೋದೇ ಅವರ ಎಕ್ಸ್ಪೆಕ್ಟೇಷನ್. ಹೀಗಾಗಿ ಇವರ ಇಂಟೆನ್ಷನ್ ಏನಂದರೆ, ನೀವು ಪಾಸ್ಟ್ ಬಗ್ಗೆ ಯಾವುದೇ ಮಾತಾಡಬಾರ್ದು. ಈಗಲೂ ಇವರು ನಿಮ್ಮನ್ನು ಅಪ್ರೋಚ್ ಮಾಡದೇ ಇದ್ದರೆ ಅಥವಾ ಇವರಿಂದ ಯಾವುದೇ ಆ್ಯಕ್ಷನ್ ಬರದೇ ಇದ್ದರೆ, ಇವರ ಮನಸ್ಸಿನಲ್ಲಿ ಓಡ್ತಾ ಇರುವ ದೊಡ್ಡ ಯೋಚನೆ ಏನಂದರೆ, ನಾನು ಹೋದರೆ ಅವರು ಪಾಸ್ಟ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವರ ಬಳಿ ಯಾವುದೇ ಆನ್ಸರ್ ಇಲ್ಲ, ಯಾವ ಕ್ಲಾರಿಫಿಕೇಷನ್ ಕೂಡ ಇಲ್ಲ. ಹಾಗಾಗಿ ಅವರ ಇಂಟೆನ್ಷನ್ ಒಂದೇ, ನೀವು ಪಾಸ್ಟ್ನ ಎಲ್ಲ ವಿಷಯಗಳನ್ನು ಮರೆತು ಇವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು. ಒಂದು ಲಾಸ್ಟ್ ಚಾನ್ಸ್ ಮಾತ್ರ ನಿಮ್ಮಿಂದ ಬಯಸ್ತಾ ಇದ್ದಾರೆ. ಮಿಸ್ಸಿಂಗ್ ಆ್ಯಂಡ್ ಒಬ್ಸೆಷನ್ ಎನರ್ಜಿ. ಇವರು ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರೆಸ್ ತಗೊಳ್ತಾ ಇದ್ದಾರೆ, ತುಂಬ ಆ್ಯಂಗ್ಸೈಟಿ ಫೀಲ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಆಗಲಿಲ್ಲ ಅಂದರೆ, ನೀವಿಬ್ಬರು ಮತ್ತೆ ಒಂದಾಗಲಿಲ್ಲ ಅಂದರೆ, ರೀಕನ್ಸಿಲೇಷನ್ ಆಗಲಿಲ್ಲ ಅಂದರೆ, ಈ ಯೋಚನೆಗಳೇ ಅವರನ್ನು ಒಳಗೊಳಗೆ ತುಂಬ ಡೌನ್ ಮಾಡ್ತಾ ಇದೆ. ಈ ವ್ಯಕ್ತಿ ನಿಜವಾಗ್ಲೂ ಸಂಪೂರ್ಣ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಇವರನ್ನು ಬಿಡ್ತಾ ಇಲ್ಲ. ಇಲ್ಲಿವರೆಗೆ ಬಹುಶಃ ಈ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರಬಹುದು, ಆದರೆ ಈಗ ಅದು ಅವರ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಇವರಿಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ. ನೀವು ಇವರ ಮೇಲೆ ಏನೋ ಒಂದು ರೀತಿಯ ಪ್ರಭಾವ ಬೀರಿರೋ ರೀತಿ ಇವರು ಫೀಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಷ್ಟು ಬಾರಿ ನಿಮ್ಮನ್ನು ಮರಿಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ, ನಿಮ್ಮ ಥಾಟ್ಸ್ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅದು ಅವರಿಂದ ಆಗ್ತಾ ಇಲ್ಲ. ನಿಮ್ಮನ್ನು ಮರೆತು ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ.
ಅದಕ್ಕೆ ಅವರಿಗೆ ಇವರು ನನ್ನ ಮೇಲೆ ಏನೋ ಒಂದು ಮ್ಯಾಜಿಕ್ ಮಾಡಿದ್ದಾರೆ, ಏನೋ ಪ್ರಭಾವ ಬೀರಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ಇವರ ಲೈಫ್ನಲ್ಲಿ ಈ ರೀತಿಯ ಫೀಲಿಂಗ್ ಇವರಿಗೆ ಯಾವತ್ತೂ ಬಂದಿರಲಿಲ್ಲ. ಇವರಿಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಕ್ರೇವಿಂಗ್ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ನಿಮ್ಮನ್ನು ಒಂದು ಸಲ ನೋಡಬೇಕು ಅನ್ನೋ ತವಕ ಇದೆ. ಈ ರೀತಿಯ ಎಮೋಷನ್ಸ್ ಇವರಿಗೆ ಇದುವರೆಗೂ ಯಾವತ್ತೂ ಬಂದಿರಲಿಲ್ಲ. ಇದು ಇವರಿಗೆ ಸಂಪೂರ್ಣ ಹೊಸ ಫೀಲಿಂಗ್. ಇವರು ನಿಮ್ಮ ಅಟೆನ್ಷನ್ಗಾಗಿ ಕಾಯ್ತಾ ಇದ್ದಾರೆ, ಇವರು ನಿಮ್ಮನ್ನು ಬಯಸ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಎನರ್ಜಿ. ಈಗ ನಿಮ್ಮನ್ನು ಯಾವ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ನೋಡೋದಾದರೆ, ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋ ಎನರ್ಜಿಯಲ್ಲಿ, ನೀವು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನೋ ಫೀಲಿಂಗ್ ಇವರಿಗಿದೆ. ನೀವು ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಲೈಫ್ ನಡೆಸ್ತಾ ಇದ್ದೀರಾ ಅನ್ನೋದು ಇವ್ರಿಗೆ ಕಾಣಿಸ್ತಾ ಇದೆ. ಇವ್ರು ಇಲ್ಲದೇ ಇದ್ದರೂ ನೀವು ಹ್ಯಾಪಿ ಆಗಿದ್ದೀರಾ ಅಂತ ಇವ್ರಿಗೆ ಕಾಣಿಸ್ತಾ ಇದೆ. ಈ ವಿಚಾರವೇ ನಿಮ್ಮ ಪಾರ್ಟ್ನರನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಇವರಿಗೆ ಹಾಗೆ ಕಾಣ್ತಾ ಇದೆ, ನೀವು ಇವರಿಲ್ಲದೆ ಕೂಡ ಹ್ಯಾಪಿ ಆಗಿದ್ದೀರಾ, ನೀವು ನಿಮ್ಮ ಫ್ರೀಡಮ್ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ಇಂಡಿಪೆಂಡೆನ್ಸ್ ಎಂಜಾಯ್ ಮಾಡ್ತಾ ಇದ್ದೀರಾ. ಇದನ್ನು ಅವರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದೇ ಅವರ ಈಗೋಗೂ ಹಿಟ್ ಆಗ್ತಾ ಇದೆ. ಇವರು ನಾನಿಲ್ಲದೆ ಇಷ್ಟು ಹ್ಯಾಪಿ ಹೇಗಿದ್ದಾರೆ ಅನ್ನೋ ಯೋಚನೆ ಅವರನ್ನು ಕಾಡ್ತಾ ಇದೆ. ನಿಜವಾಗ್ಲೂ ನೀವು ಅಷ್ಟು ಹ್ಯಾಪಿ ಇರದೇ ಇದ್ದರೂ ಕೂಡ ನಿಮ್ಮ ಪಾರ್ಟ್ನರ್ಗೆ ಮಾತ್ರ ನೀವು ಹಾಗೆ ಕಾಣಿಸ್ತಾ ಇದ್ದೀರಾ. ಅವರ ಮೈಂಡ್ನಲ್ಲಿ ಯಾವಾಗಲೂ ನೀವೇ ಇದ್ದೀರಾ. ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿ ಇದೆ. ಕರೇಜ್ ಆ್ಯಂಡ್ ಕನ್ಫ್ಯೂಷನ್ ಎನರ್ಜಿ. ಇವರು ಯಾವುದೋ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿ ಜೊತೆಗೆ ನಿಮ್ಮ ಹತ್ರ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಕಡೆ ಬರೋದಕ್ಕೆ ಅವರಿಗೆ ಕರೇಜ್ ಬೇಕಾಗಿದೆ. ಇವರೊಳಗೆ ಅಷ್ಟು ಧೈರ್ಯ ಇಲ್ಲ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ನೇರವಾಗಿ ಬಂದು ನಿಮ್ಮ ಜೊತೆ ಮಾತಾಡುವ ಕರೇಜ್ ಕಾಣ್ತಾ ಇಲ್ಲ. ಆದರೆ ನೀವು ಡೀಲ್ ಮಾಡ್ತಾ ಇರುವ ವ್ಯಕ್ತಿ ಒಳಗಿನಿಂದ ವೀಕ್ ಆಗಿರೋ ವ್ಯಕ್ತಿ ಅಂತ ಅಂದ್ಕೊಳ್ಬೇಡಿ. ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದು ಗೊತ್ತಿಲ್ಲದ ವ್ಯಕ್ತಿ, ಇಮ್ಮೆಚ್ಯೂರ್ ಆಗಿರುವ ವ್ಯಕ್ತಿ, ಕಷ್ಟಗಳಿಂದ ಎಸ್ಕೇಪ್ ಆಗುವಂತಹ ವ್ಯಕ್ತಿ. ಓಡ್ ಹೋಗೋದು ಸೊಲ್ಯೂಷನ್ ಅಲ್ಲ, ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಹೋಗುವ ವ್ಯಕ್ತಿ. ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದೇ ನಿಜವಾದ ಸೊಲ್ಯೂಷನ್. ಆದರೆ ಆ ಕರೇಜ್ ಅವರೊಳಗೆ ಇಲ್ಲ. ಅದಕ್ಕೆ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವರಿಗೆ ಕರೇಜ್ ಬೇಕು, ಧೈರ್ಯ ಬೇಕು. ಅದು ಬಂದಾಗ ಮಾತ್ರ ನಿಮ್ಮ ಕಡೆಗೆ ಬರಲು ಸಾಧ್ಯ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ಇಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಥರ್ಡ್ ಪಾರ್ಟಿ ರೀತಿ ಸಿಚುವೇಶನ್ ಬಂದಿರ್ಬೋದು. ಥರ್ಡ್ ಪಾರ್ಟಿ ಅನ್ನೋದನ್ನು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಅಂತ ತಗೊಳ್ಬಾರ್ದು. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಇದರ ಕಾರಣದಿಂದ ಕೂಡ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ನಡುವೆ ಬಂದಿರ್ಬೋದು. ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಸಿಕ್ಕಾಕೊಂಡಿರಬಹುದು. ಸೊ ಅದು ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿರಬಹುದು. ಕೆಲವು ರೂಢಾಗಿರೋ ಬಿಹೇವಿಯರ್ಗಳು ನಿಮ್ಮಿಬ್ಬರ ನಡುವೆ ನಡೆದಿರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಅದನ್ನು ನಿಮ್ಮ ಜೊತೆ ಮಾತಾಡಿ ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಇವರಿಗಿದೆ. ನಿಮ್ಮ ಮನಸ್ಸಿನಲ್ಲೂ ಕೆಲವು ಕ್ವಶನ್ಸ್ ಇದೆ, ಇವರ ಮನಸ್ಸಿನಲ್ಲೂ ಕೆಲವು ಕ್ವಶನ್ಸ್ ಇವೆ. ಇನ್ನೂ ತುಂಬ ವಿಷಯಗಳು ಕ್ಲಿಯರ್ ಆಗಿಲ್ಲ. ಈ ಕನೆಕ್ಷನಲ್ಲಿ ಇನ್ನೂ ಕ್ಲಾರಿಟಿಯ ಕೊರತೆ ಇದೆ. ಈ ವ್ಯಕ್ತಿ ಕನ್ಫ್ಯೂಸ್ಡ್ ಆಗಿದ್ದಾರೆ, ಇನ್ಸೆಕ್ಯೂರ್ ಆಗಿದ್ದಾರೆ, ತುಂಬ ಡೀಪಾಗಿ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಎನರ್ಜಿ, ಕಂಪೇರ್ ಎನರ್ಜಿ. ಈ ವ್ಯಕ್ತಿ ಈಗ ಎರಡೂ ಲೈಫ್ಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಒಂದು ನೀವು ಇವರ ಜೊತೆ ಇದ್ದ ಸಮಯ, ಇನ್ನೊಂದು ನೀವು ಇಲ್ಲದ ಈಗಿನ ಲೈಫ್. ಆ ಸಮಯದಲ್ಲಿ ಅವರು ಹ್ಯಾಪಿ ಆಗಿದ್ದರು, ಯಾಕೆಂದರೆ ನೀವು ಅವರ ಸೇಫ್ ಝೋನ್ ಆಗಿದ್ರಿ, ನೀವು ಅವರ ಕಂಫರ್ಟ್ ಝೋನ್ ಆಗಿದ್ರಿ. ಈಗ ನೀವಿಲ್ಲದೆ ನಿಮ್ಮಿಂದ ದೂರ ಆಗಿ ಇರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಸೊ ನಾನು ಯಾವ ಲೈಫ್ನಲ್ಲಿ ಹೆಚ್ಚು ಹ್ಯಾಪಿ ಇದ್ದೆ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ಈಗಿನ ಸಿಚುವೇಶನ್ ಮತ್ತು ಹಿಂದಿನ ಸಿಚುವೇಶನ್ ಎರಡನ್ನೂ ಕಂಪೇರ್ ಮಾಡ್ತಾ ಇದ್ದಾರೆ. ಆ ಕಂಪೇರ್ ಮಾಡಿದ ಮೇಲೆ ಇವರಿಗೆ ಒಂದು ವಿಷಯ ತುಂಬ ಕ್ಲಿಯರ್ ಆಗ್ತಾ ಇದೆ, ನೀವಿಲ್ಲದೆ ಇವರ ಲೈಫ್ ಈ ಮಟ್ಟಿಗೆ ಬದಲಾಗಿದೆ ಅಂತ. ಈಗ ಇವರ ಕರೆಂಟ್ ಸಿಚುವೇಶನ್ ನೋಡಿದ್ರೆ ಒಳಗೊಳಗೆ ಡೌನ್ ಆಗಿರುವ ಫೀಲ್ ಮಾಡ್ತಾ ಇದ್ದಾರೆ, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ತುಂಬ ಎಮೋಷನ್ ಅನ್ನೋದು ಬರ್ತಾ ಇದೆ. ಒಬ್ಬರೇ ಕೂತು ನಿಮ್ಮ ನೆನಪಿನಲ್ಲಿ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನನಗಾಗಿ ಇಷ್ಟೊಂದು ಯೋಚನೆ ಮಾಡ್ತಾರಾ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಇವರ ಫೀಲಿಂಗ್ಸ್ನಲ್ಲಿ ಅದು ಇದೆ, ಎನರ್ಜಿಯಲ್ಲಿ ಅದು ಇದೆ. ಇವರ ಎಮೋಷನ್ಸ್ ತುಂಬ ಹೆಚ್ಚಾದಾಗ ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡುವ ಎನರ್ಜಿ ಇದೆ. ಓವರ್ ಥಿಂಕಿಂಗ್ ಮಾಡ್ತಾರೆ. ನಿಮ್ಮ ಜೊತೆ ಕಳೆದ ಪ್ರತಿಯೊಂದು ಕ್ಷಣವನ್ನು ನೆನಪಿಸ್ಕೊಳ್ತಾರೆ. ಏನಾಯಿತು, ಯಾಕಾಯಿತು, ಎಲ್ಲಿ ತಪ್ಪಾಯಿತು ಅನ್ನೋದನ್ನು ಮತ್ತೆ ಮತ್ತೆ ಅನಲೈಸ್ ಮಾಡ್ತಾರೆ. ಆ ಟೈಮ್ನಲ್ಲಿ ಹೌದು ತಪ್ಪು ನನ್ನದೇ ಅಂತ ಇವರಿಗೆ ಅರ್ಥ ಆಗ್ತಾ ಇದೆ. ಇವರ ತಪ್ಪುಗಳೇ ಇವರ ಕಣ್ಣಿಗೆ ಕಾಣಿಸ್ತಾ ಇದೆ. ಎಮೋಷನ್ಸ್ ತುಂಬ ಜಾಸ್ತಿ ಆದಾಗ ನಿಮಗಾಗಿ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಈಗ ಇವರ ಕರೆಂಟ್ ಸಿಚುವೇಶನ್ ಅದೇ ಆಗಿದೆ. ಲೋನ್ಲಿನೆಸ್ ಎನರ್ಜಿ. ಈ ವ್ಯಕ್ತಿ ಈಗ ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ, ಒಂಟಿತನ ಅನುಭವಿಸ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ಈಗ ತುಂಬ ಖಾಲಿತನ ಇದೆ. ನೀವು ಇಲ್ಲ ಅಂದರೆ ಇವರ ಲೈಫ್ ಸಂಪೂರ್ಣ ಡ್ರೈ ಆಗಿರೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಲೈಫ್ನಲ್ಲಿ ಇದ್ದ ಕಲರ್ ಹೋದ ರೀತಿಯಾಗಿದೆ ಇವರಿಗೆ. ಎಂಜಾಯ್ಮೆಂಟ್ ಇಲ್ಲ, ಹ್ಯಾಪಿನೆಸ್ ಇಲ್ಲ.
ಒಳ್ಳೆಯ ನ್ಯೂಸ್ ಸಿಕ್ಕಿದ್ರೂ ಕೂಡ ಅದು ಇವರಿಗೆ ನಿಜವಾದ ಹ್ಯಾಪಿನೆಸ್ ಕೊಡ್ತಾ ಇಲ್ಲ. ಬಹುತೇಕ ಟೈಮ್ ಸ್ಯಾಡ್ ಆಗಿರ್ತಾ ಇದ್ದಾರೆ. ಒಳಗೊಳಗೆ ಯಾವಾಗಲೂ ಸ್ಯಾಡ್ನೆಸ್ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಎನರ್ಜಿ ಮಿರರ್ ಕೂಡ ಆಗಿರ್ಬೋದು. ಇವರು ಕೆರಿಯರ್ ಬಗ್ಗೆ ಕಷ್ಟ ಅನುಭವಿಸ್ತಾ ಇರ್ಬೋದು. ಫೈನಾನ್ಷಿಯಲ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು. ನೀವು ದೂರ ಆದಮೇಲೆ ಇವರ ಲೈಫ್ನಲ್ಲಿ ಈಗಾಗಲೇ ತುಂಬ ಸಫರಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಇವರ ಎನರ್ಜಿಯಲ್ಲಿ ಸಫರಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಸೆಲ್ಫ್ ರಿಫ್ಲೆಕ್ಷನ್ ಎನರ್ಜಿ, ನಿಮ್ಮ ಸೈಲೆನ್ಸ್, ನಿಮ್ಮ ಮಾತಿಲ್ಲದೆ ಇರುವುದು, ನೀವು ಯಾವುದೇ ರೆಸ್ಪಾನ್ಸನ್ನು ಮಾಡದೇ ಇರೋದು, ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ತಾ ಇದೆ ಇವರಿಗೆ. ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಒಮ್ಮೆ ನೀವು ಇವರಿಗೆ ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿರ್ಬೋದು. ಈಗ ಆ ನಂಬಿಕೆ ಸಂಪೂರ್ಣ ಡೌನ್ ಆಗಿದೆ. ಯಾಕೆಂದರೆ ಈಗ ಇವರಿಗೆ ಅರ್ಥ ಆಗ್ತಾ ಇದೆ, ನಾನು ರೆಸ್ಪೆಕ್ಟ್ ಕೊಡಲಿಲ್ಲ, ನಾನು ವ್ಯಾಲ್ಯೂ ಕೊಡಲಿಲ್ಲ, ನಾನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ಅದಕ್ಕೆ ಅವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಬಿಟ್ಟು ಹೋಗ್ಬೋದು ಅನ್ನೋ ರಿಯಾಲಿಟಿ ಅರ್ಥ ಆಗ್ತಾ ಇದೆ. ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತಾ ಇರೋದು, ನಿಮ್ಮ ಸೈಲೆನ್ಸ್, ನೀವು ಇವರನ್ನು ಇಗ್ನೋರ್ ಮಾಡೋದು, ಈ ಎಲ್ಲವೂ ಅವರಿಗೆ ತುಂಬ ವಿಷಯಗಳನ್ನು ರಿಯಲೈಸ್ ಮಾಡಿಸ್ತಾ ಇದೆ. ನೀವು ಜೊತೆಯಲ್ಲಿದ್ದಾಗ ಅರ್ಥವಾಗದ ವಿಷಯ ಈಗ ನಿಮ್ಮ ದೂರವೇ ಇವರಿಗೆ ಅರ್ಥ ಮಾಡಿಸ್ತಾ ಇದೆ. ನೀವು ಈ ವ್ಯಕ್ತಿಗೆ ಸೆಲ್ಫ್ ರಿಫ್ಲೆಕ್ಷನ್ ಫೀಲ್ ಮಾಡಿಸಿದ್ದೀರಾ. ಇವರು ಅವರ ತಪ್ಪುಗಳನ್ನು ಈಗ ನಿಜವಾಗ್ಲೂ ನೋಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಕೂಡ ತುಂಬ ಸಫರಿಂಗ್ ಅನುಭವಿಸಿದ್ದೀರಾ. ಈಗ ಬಹುಶಃ ಅವರ ಸರದಿ ಬಂದಿದೆ ಅಷ್ಟೇ. ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರ್ಬೋದು, ಈ ವ್ಯಕ್ತಿ ನನ್ನನ್ನು ಫರ್ಗೆಟ್ ಮಾಡಿಬಿಟ್ರಾ, ಗಿವ್ ಅಪ್ ಮಾಡಿದ್ರಾ, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮುಗೀತಾ ಅಂತ ಫಿಯರ್ ಇದ್ದರೆ ಅದೇ ಫಿಯರ್ ಅವರೊಳಗೂ ಇದೆ. ಅವರ ದೊಡ್ಡ ಫಿಯರ್ ಏನಂದರೆ ನೀವು ಮೂವ್ ಆನ್ ಆಗ್ತೀರೇನೋ, ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗ್ಬಿಡ್ತೀರೇನೋ, ಅಥವಾ ಅವರು ನಿಮ್ಮನ್ನು ಫಾರೆವರ್ ಕಳ್ಕೊಳ್ತಾರೇನೋ. ಇನ್ನೂ ಅವರಿಗೆ ನಿಮ್ಮ ಮೇಲಿನ ಇಂಟ್ರೆಸ್ಟ್ ಅನ್ನೋದು ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ಈಗ ನೀವು ಬೇರೆ ಬೇರೆ ಇದ್ದರೂ ಕೂಡ ನಿಮ್ಮ ಡೀಪ್ ಕನೆಕ್ಷನ್ ಇನ್ನೂ ಇವರಿಗೆ ಫೀಲ್ ಆಗ್ತಾ ಇದೆ. ನೀವಿಲ್ಲದೆ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರಿಯಾಲಿಟಿ ಈಗ ಇವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ, ಈ ವ್ಯಕ್ತಿಗೆ ಈಗ ಒಂದು ವಿಷಯ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಿಮ್ಮ ಹತ್ರ ಮತ್ತೆ ಬರಬೇಕಾದ್ರೆ ಏನಾದರೂ ಒಂದು ದೊಡ್ಡ ಆಫರ್ ಕೊಡಲೇಬೇಕು. ನಿಮ್ಮ ಜೊತೆ ಹ್ಯಾಪಿ ವೇನಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇರೋದು. ಈ ಕನೆಕ್ಷನ್ನಲ್ಲಿ ಫೈಟ್ ಬೇಡ, ಡ್ರಾಮಾ ಬೇಡ, ಕಾಮಾಗಿ ರಿಯೂನಿಯನ್ ಆಗಬೇಕು ಅನ್ನೋದು ಇವರ ಆಸೆ. ಅದಕ್ಕೆ ಇವರು ನಿಮ್ಮ ಹತ್ರ ಬಂದರೆ ತುಂಬ ಸಾಲಿಡ್ ಆಫರ್ ಜೊತೆ ಬರ್ಬೋದು, ಕಮಿಟ್ಮೆಂಟ್ ಜೊತೆ ಬರ್ಬೋದು, ಅಥವಾ ನೀವು ಯಾವಾಗಲೂ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ವಿಷಯದ ಕಮಿಟ್ಮೆಂಟ್ ಆಗಿರ್ಬೋದು. ಈಗ ಇವರ ಮನಸ್ಸಿನಲ್ಲಿ ಏನಿರೋದು ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಇನ್ಸೆಕ್ಯೂರ್ ಆಗದ ಹಾಗೆ ನೋಡ್ಕೊಳ್ಳೋದು, ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲೋದು. ಇವ್ರು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನೋ ಮಾತನ್ನು ಕೊಡೋದು ಅಥವಾ ಆಫರ್ ಕೊಡೋದಕ್ಕೆ ರೆಡಿ ಆಗಿರುವ ಎನರ್ಜಿ ಇದ್ದಾರೆ. ಯಾಕೆಂದರೆ ಇವರು ಮತ್ತೆ ನಿಮ್ಮ ಟ್ರಸ್ಟ್ ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಮತ್ತೆ ಅವರ ಲೈಫ್ಗೆ ಕರ್ಕೊಂಡು ಬರಬೇಕು ಅನ್ನೋ ಆಸೆ ಇರೋದು. ನೀವು ಮೊದಲಿಗೆ ರಿಜೆಕ್ಟ್ ಮಾಡಿದ್ರು ಕೂಡ ಇವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ ಅನ್ನೋ ಎನರ್ಜಿ ಇದೆ. ಯಾಕೆಂದರೆ ತಪ್ಪು ಅವರ ಕಡೆಯಿಂದ ಆಗಿದೆ ಅನ್ನೋ ರಿಯಲೈಸೇಷನ್ ಇವರಿಗಿದೆ. ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಕೂಡ ತಮ್ಮದೇ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಕನೆಕ್ಷನ್ನ ಮತ್ತೆ ಸೇರಿಸುವ ಜವಾಬ್ದಾರಿ ಅವರದೇ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ರಿಯೂನಿಯನ್ ಯಾವತ್ತೂ ಫೈಟ್ ಅಥವಾ ಡ್ರಾಮಾ ಮೂಲಕ ಆಗಬಾರ್ದು ಅನ್ನೋದು ಇವರ ಆಸೆ. ಅದು ಹ್ಯಾಪಿ ವೇನಲ್ಲಿ ಆಗಬೇಕು ಅನ್ನೋದೇ ಇವರ ಇಂಟೆನ್ಷನ್. ಅನ್ಎಕ್ಸ್ಪೆಕ್ಟೆಡ್ ಕಮ್ಯುನಿಕೇಷನ್ ಎನರ್ಜಿ, ಇಲ್ಲಿ ಇರುವ ಎನರ್ಜಿಯ ಪ್ರಕಾರ ತುಂಬ ಬೇಗ, ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಇದು ನೀವು ಎಕ್ಸ್ಪೆಕ್ಟ್ ಮಾಡದ ಸಮಯದಲ್ಲಿ ಆಗ್ಬೋದು. ಇಲ್ಲಿವರೆಗೆ ಅವರ ಫೀಲಿಂಗ್ಸನ್ನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದ ವ್ಯಕ್ತಿ ಇನ್ನು ಮುಂದೆ ಅವರನ್ನು ತಡೆಯೋದಕ್ಕೆ ಆಗದೆ ಇರ್ಬೋದು. ಅವರ ಆ್ಯಕ್ಷನ್ ಬೇಗನೆ ತಗೊಳ್ಬಹುದು. ನೀವು ಆ ಟೈಮ್ನಲ್ಲಿ ಇವರ ಬಗ್ಗೆ ಯೋಚನೆ ಮಾಡದೇ ಇರ್ಬೋದು. ನಿಮ್ಮ ಗಮನ ಕೆರಿಯರ್ ಮೇಲೆ ಇರ್ಬೋದು, ನಿಮ್ಮ ಫ್ಯೂಚರ್ ಮೇಲೆ ಫೋಕಸ್ ಮಾಡ್ತಾ ಇರ್ಬೋದು. ನೀವು ಕನೆಕ್ಷನನ್ನು ಲೆಟ್ ಗೋ ಮಾಡಿ ನ್ಯೂ ಬಿಗಿನಿಂಗ್ ಕಡೆ ಮೂವ್ ಆಗ್ತಿರ್ಬೋದು. ಅದೇ ಟೈಮ್ನಲ್ಲಿ ಒಂದು ಕಾಲ್ ಅಥವಾ ಒಂದು ಮೆಸೇಜ್ ಸಂಪೂರ್ಣ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೋದು. ಅದು ನಿಮಗೆ ನಿಜವಾಗ್ಲೂ ಶಾಕ್ ಕೊಡ್ಬೋದು. ತುಂಬ ಮಿರಾಕ್ಯುಲಸ್ ವೇನಲ್ಲಿ ಈ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಇನ್ನು ಡಿಲೇ ಮಾಡಬಾರ್ದು ಅನ್ನೋ ಫೀಲಿಂಗ್ ಇವರೊಳಗೆ ಜಾಸ್ತಿ ಆಗ್ತಾ ಇದೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಿಂದ ಇವರು ಸಂಪೂರ್ಣ ಟಯರ್ಡ್ ಆಗಿದ್ದಾರೆ. ಇನ್ನು ಮುಂದೆ ನೋ ಕಾಂಟ್ಯಾಕ್ಟ್ ಬೇಡ ಅನ್ನೋ ಆಸೆ ಇರೋದು. ಆದಷ್ಟು ಬೇಗ ಮತ್ತೆ ಕಾಂಟ್ಯಾಕ್ಟ್ನಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಪ್ರೇಷನ್ ಮುಗಿಬೇಕು ಅಂತ ಮನಸ್ಸಾರೆ ಅಂದ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇವರು ಈಗ ನಿಜವಾಗ್ಲೂ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ಗಾಗಿ ಕ್ರೇವಿಂಗ್ ಮಾಡ್ತಾ ಇದ್ದಾರೆ. ವ್ಯಾಲ್ಯೂ ಆ್ಯಂಡ್ ಎಮೋಷ್ನಲ್ ಎಕ್ಸ್ಪ್ರೆಷನ್ ಎನರ್ಜಿ, ಇಲ್ಲಿವರೆಗೆ ಈ ವ್ಯಕ್ತಿ ನಿಮಗೆ ಅನ್ವರ್ತಿ ಅನ್ನೋ ಫೀಲಿಂಗ್ ಕೊಟ್ಟಿರ್ಬೋದು. ಆದರೆ ಈಗ ನಿಮ್ಮ ನಿಜವಾದ ವ್ಯಾಲ್ಯೂ ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇದೆ. ನೀವು ಇಲ್ಲದ ನಂತರ ನಿಮ್ಮ ವರ್ತ್ ಏನು ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಇದೀಗ ಅವರ ಫೀಲಿಂಗ್ನಿಂದ ತುಂಬ ಡೌನ್ ಫೀಲ್ ಆಗ್ತಾ ಇದ್ದಾರೆ. ಇಲ್ಲಿವರೆಗೆ ಅವರ ಎಮೋಷನ್ಸ್ ಎಲ್ಲವೂ ಸಪ್ರೆಸ್ ಆಗಿದ್ದು, ಆದರೆ ಈಗ ಆ ಸಪ್ರೆಸ್ಡ್ ಎಮೋಷನ್ಸ್
ಹೊರಗಡೆ ಬರುವ ಸಮಯ ಬಂದಿದೆ. ಈ ವ್ಯಕ್ತಿ ಅವರ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಬಹುಶಃ ಇಷ್ಟು ದಿನ ಇವರಿಂದ ಹೆಚ್ಚು ಎಕ್ಸ್ಪ್ರೆಷನ್ ಇರಲಿಲ್ಲ. ಹೆಚ್ಚಾಗಿ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ನೀವೇ ಆಗಿರ್ಬೋದು. ನಿಮಗೆ ನಿಮ್ಮ ಫೀಲಿಂಗ್ಸ್ ಹೇಳೋದು ಗೊತ್ತು, ಆದರೆ ಇವರಿಗೆ ಅವರ ಲವ್ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಪ್ರತಿಯೊಬ್ಬರ ಲವ್ ಲ್ಯಾಂಗ್ವೇಜ್ ಬೇರೆ ಬೇರೆ ಇರುತ್ತೆ. ಪ್ರತಿಯೊಬ್ಬರು ಲವ್ ತೋರಿಸುವ ಸ್ಟೈಲ್ ಬೇರೆ ಇರುತ್ತೆ. ಆದರೆ ಇವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಅವರ ಒಳಗಿನ ಫೀಲಿಂಗ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಇನ್ನು ಮುಂದೆ ಎಲ್ಲವನ್ನ ಹೇಳಿಬಿಡಬೇಕು ಅನ್ನೋ ಸ್ಟೇಜ್ಗೆ ಬಂದಿದ್ದಾರೆ. ಲೈಫ್ ಲಾಂಗ್ ಡಿಸಿಷನ್ ಎನರ್ಜಿ. ಈ ವ್ಯಕ್ತಿ ಈಗಾಗಲೇ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅದೇನೆಂದರೆ ಇದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು. ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜಾಗ ಬೇರೆ ಯಾರಿಗೂ ಕೊಡೋದಿಲ್ಲ. ನೀವು ಇವರ ಲೈಫ್ಗೆ ಮತ್ತೆ ಮರಳಿ ಬರದೇ ಇದ್ದರೂ ಕೂಡ ಇವರ ಹಾರ್ಟ್ನಲ್ಲಿ ನಿಮ್ಮ ಜಾಗ ಯಾವಾಗಲೂ ಹಾಗೆ ಇರುತ್ತೆ. ಇವರ ಥಾಟ್ ಪ್ಯಾಟರ್ನ್ ಈ ರೀತಿ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನಿಮ್ಮ ಜೊತೆ ರಿಯೂನಿಯನ್ ಆಗದೇ ಇದ್ದರೂ ಬೇರೆ ಯಾರಿಗೂ ನಿಮ್ಮ ಸ್ಥಾನವನ್ನು ಸಿಗೋದಿಲ್ಲ. ಅಗತ್ಯ ಬಂದರೆ ಇವರ ಮನಸ್ಸು ಆ ರೀತಿ ಥಿಂಕ್ ಮಾಡುವ ರೀತಿ ಕೆಲವೊಂದು ಸಲ ಯೋಚನೆ ಮಾಡ್ತಾ ಇದೆ. ನಿಮ್ಮ ಜಾಗ ಇನ್ನೊಬ್ಬರಿಗೆ ಕೊಡೋದು ಒಪ್ತಾ ಇಲ್ಲ ಇವರ ಹೃದಯ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರಿಂಗ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದೇ ನಿಮ್ಮಿಬ್ಬರ ನಡುವಿನ ಡಿಸ್ಟೆನ್ಸ್ಗೆ ಕಾರಣ ಆಗಿದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿರ್ಬೋದು, ಫ್ಯಾಮಿಲಿಯ ಸಿಚುವೇಶನ್ ಬಂದಿರ್ಬೋದು, ಹಣಕಾಸಿನ ಸಿಚುವೇಶನ್ ಬಂದಿರ್ಬೋದು, ಕೆರಿಯರ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ನಡೆದಿರುವ ಜಗಳ ಆಗಿರ್ಬೋದು. ಸೊ ಅದರಿಂದ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರ್ಬೋದು. ಆದರೆ ಈ ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಗುವ ಸಮಯ ಬರ್ತಾ ಇದೆ. ಇಲ್ಲಿವರೆಗೆ ಈ ವ್ಯಕ್ತಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಹೆಚ್ಚು ಪ್ರಿಯಾರಿಟಿ ಕೊಡ್ತಾ ಇದ್ರು. ಆದರೆ ಈಗ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಯಾರ ಜೊತೆಯೂ ಹೆಚ್ಚು ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರನ್ನು ಅವರು ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಮಯ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪುಗಳಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ಇನ್ನೊಬ್ಬರ ಜೊತೆ ಹೆಚ್ಚು ಕನೆಕ್ಷನ್ ಇಟ್ಕೊಳ್ತಾ ಇಲ್ಲ. ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ಈಗ ಡೀಪ್ ರಿಗ್ರೆಟ್ನಲ್ಲಿ ಇದ್ದಾರೆ. ನಿಮಗೆ ನೋ ಕಾಂಟ್ಯಾಕ್ಟ್ ಕೊಟ್ಟಿದ್ರೆ ಅಥವಾ ಮಾತಾಡೋದು ನಿಲ್ಲಿಸಿದರೆ ಅದರ ಬಗ್ಗೆ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಅಟ್ರಾಕ್ಷನ್ ಎನರ್ಜಿ. ನಿಮ್ಮ ಬಗ್ಗೆ ಇನ್ನೂ ತುಂಬ ತಿಳ್ಕೊಳ್ಬೇಕು ಅನ್ನೋ ಆಸೆ ಇವರಿಗಿದೆ. ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಅದೇ ಕ್ಯೂರಿಯಾಸಿಟಿ ಇವರ ಅಟ್ರಾಕ್ಷನನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಒಬ್ಬ ವ್ಯಕ್ತಿ ಓಪನ್ ಬುಕ್ ಆಗಿದ್ದಾಗ, ಯಾವಾಗಲೂ ಅವೈಲೇಬಲ್ ಆಗಿದ್ದಾಗ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ಆ ವ್ಯಕ್ತಿ ಸ್ವಲ್ಪ ರಹಸ್ಯವಾಗಿದ್ದಾಗ ಅವರ ಬಗ್ಗೆ ಇನ್ನಷ್ಟು ತಿಳಿಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಇದೀಗ ನಿಮ್ಮ ವಿಷಯದಲ್ಲೂ ಅದೇ ಆಗ್ತಾ ಇದೆ. ನೀವು ಈಗ ಇವರಿಗೆ ತುಂಬ ರಹಸ್ಯವಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ಇವರಿಗೆ ಸ್ಟ್ರೇಂಜರ್ ಥರ ಕಾಣಿಸ್ತಾ ಇದ್ದೀರಾ. ಅದೇ ಕಾರಣಕ್ಕೆ ನಿಮ್ಮ ಕಡೆ ಅಟ್ರಾಕ್ಷನ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಯಾಕೆಂದರೆ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಅಥವಾ ಡಿಸ್ಟೆನ್ಸ್ ಬಂದಿರೋದ್ರಿಂದ ನಿಮ್ಮಲ್ಲಿ ನಿಮ್ಮ ಲೈಫ್ನಲ್ಲಿ ಏನು ಆಗ್ತಾ ಇದೆ ಅನ್ನೋದು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಇವರು ಅವರ ಮಿಸ್ಟೇಕ್ಸನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ಹೌದು, ತಪ್ಪು ನನ್ನದೇ ಅನ್ನೋ ಅಕ್ಸೆಪ್ಟೆನ್ಸ್ ನಿಧಾನವಾಗಿ ಬರ್ತಾ ಇದೆ. ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಡಿವೈನ್ ಟೈಮಿಂಗ್ ಎನರ್ಜಿ. ಬಹಳ ಜನರಿಗೆ ಈಗ ಡಿವೈನ್ ಟೈಮಿಂಗ್ ಕೆಲಸ ಮಾಡ್ತಾ ಇದೆ. ಈ ವ್ಯಕ್ತಿ ಈಗ ಸಂಪೂರ್ಣ ಲೋನ್ಲಿ ಆಗಿದ್ದಾರೆ. ನೀವಿಲ್ಲದೆ ಒಬ್ಬರೇ ಇದ್ದಾರೆ. ಆದರೆ ಈ ಕನೆಕ್ಷನ್ಗಾಗಿ ರೆಡಿ ಆಗ್ತಾ ಇದ್ದಾರೆ. ಈ ಕನೆಕ್ಷನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಅವಾಯ್ಡ್ ಮಾಡ್ತಾ ಇದ್ದ ವಿಷಯಗಳನ್ನು ಈಗ ಫೇಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಗಾಗಿ ದೊಡ್ಡ ಡಿಸಿಷನ್ ತಗೊಳ್ಳೋದಕ್ಕೆ ಕರೇಜ್ ಈಗ ಬರ್ತಾ ಇದೆ. ಫ್ಯಾಮಿಲಿ ಚಾಲೆಂಜ್ ಎನರ್ಜಿ. ಕೆಲವರ ಕೇಸ್ನಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಫ್ಯಾಮಿಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡದೇ ಇರ್ಬೋದು, ಅಥವಾ ಕ್ಯಾಸ್ಟ್, ರಿಲಿಜನ್, ಸ್ಟೇಟಸ್ ಅಥವಾ ಬೇರೆ ಡಿಫ್ರೆನ್ಸಸ್ಗಳಿಂದ ನಿಮ್ಮ ರಿಲೇಷನ್ಶಿಪ್ಗೆ ವಿರೋಧ ಇರ್ಬೋದು. ಆದರೆ ಬಿಹೈಂಡ್ ದ ಸೀನ್ಸ್ ಈ ವ್ಯಕ್ತಿ ಅವರ ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ಎಷ್ಟು ಲವ್ ಮಾಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನು ಫ್ಯಾಮಿಲಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಮ್ಯೂಚುವಲ್ ಲವ್ ಎನರ್ಜಿ. ಈ ವ್ಯಕ್ತಿಗೆ ನಿಮ್ಮ ಕಡೆಗೆ ಇರುವ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಇಷ್ಟು ಡೀಪ್ ಅಟ್ರಾಕ್ಷನ್ ಇವರಿಗೆ ಯಾವತ್ತೂ ಆಗಿರಲಿಲ್ಲ. ಇದು ಒನ್ ಸೈಡೆಡ್ ಲವ್ ಅಲ್ಲ. ನೀವು ಇವರನ್ನು ಎಷ್ಟು ಲವ್ ಮಾಡ್ತೀರೋ ಅಷ್ಟೇ ಲವ್ ಇವರು ಕೂಡ ನಿಮ್ಮನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಲವ್ ಮ್ಯೂಚುವಲ್ ಆಗಿದೆ. ನಾನು ಮಾತ್ರ ಲವ್ ಮಾಡ್ತಿದ್ದೀನಾ ಅನ್ನೋ ಕ್ವಶನ್ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಆನ್ಸರ್ ಎನರ್ಜಿ ಪ್ರಕಾರ ಇಲ್ಲ. ಇವರ ಕಡೆಯಿಂದ ಅಷ್ಟೇ ಡೀಪ್ ಲವ್ ಇದೆ. ಕಮ್ಯುನಿಕೇಷನ್ ಬ್ಲಾಕ್ ಎನರ್ಜಿ. ಈ ವ್ಯಕ್ತಿಗೆ ನೀವೀಗ ಕಮ್ಯುನಿಕೇಷನ್ಗೆ ಓಪನ್ ಇಲ್ಲ ಅನ್ನೋದು ಫೀಲಿಂಗ್ ಇದೆ. ನೀವು ಇವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋ ಫಿಯರ್ ಕೂಡ ಇದೆ. ವೇಟಿಂಗ್ ಎನರ್ಜಿ. ಇವರು ಈಗ ಸರಿಯಾದ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮುಗಿಯುವ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಮಾತಾಡುವ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಇವರಿಗೊಂದು ಫಿಯರ್ ಇದೆ. ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ದಾರೆ, ಆದರೆ ನೀವು ಮಾತ್ರ ಇವರನ್ನು ಬಿಟ್ಟು ಹೋಗಬಾರ್ದು ಅನ್ನೋ ಫೀಲಿಂಗ್ ಇವರೊಳಗೆ ಇದೆ. ಅಪಾಲಜಿ ಎನರ್ಜಿ. ಈ ವ್ಯಕ್ತಿ ಹಿಂದೆ ಮೈಂಡ್ ಗೇಮ್ಸ್ ಆಡಿದರೆ
ಅದಕ್ಕೆ ಸಾರಿ ಹೇಳುವ ಸಮಯ ಬರ್ತಾ ಇದೆ. ಇವರು ಒಳಗಿನಿಂದ ವೀಕ್ ಫೀಲ್ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ಹಾರ್ಟ್ ಬ್ರೋಕನ್ ಆಗಿದ್ದಾರೆ. ಇವರ ಎನರ್ಜಿ ಕೆಲವೊಮ್ಮೆ ಲೈಟ್ ಆಗಿರುತ್ತೆ, ಕೆಲವೊಮ್ಮೆ ತುಂಬ ಹೆವಿ ಆಗಿರುತ್ತೆ. ಅವರ ಎಮೋಷನ್ಸ್ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಒಂದು ಕ್ಷಣ ಹೋಪ್, ಇನ್ನೊಂದು ಕ್ಷಣ ಸ್ಯಾಡ್ನೆಸ್, ಹೀಗೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣ್ತಾ ಇದೆ. ಬಟ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡುವ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇದು ಇವತ್ತಿನ ಪ್ರೆಸೆಂಟ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.